2 ದಿನಗಳ ಹಿಂದೆ ಏನು ಮೈಲೂರು ಕ್ರಾಸ್ನಿಂದ ಬೊಮ್ಮಗೊಂಡೇಶ್ವರ ವೃತ್ತಕ್ಕೆ ಹೋಗುವ ರಸ್ತೆ ಮಾರ್ಗದಲ್ಲಿ ಗುಂಡಿಗಳಿಂದ ತುಂಬಿದ ರಸ್ತೆ ಹೈರಾಣಾದ ಜನತೆ ಅಂತ ಹೇಳಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ ಸುದ್ದಿ ಮಾಡಿತ್ತು. ಈಗ ನಮ್ಮ ಸುದ್ದಿಯ ಬೆನ್ನಲ್ಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡಿದ್ದು ಏನು ಇಲ್ಲಿ ರಸ್ತೆಯಲ್ಲಿನ ತುಂಬಿದಂಥ ಗುಂಡಿಗಳಿಗೆ ತೇಪೆ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ. ತಾತ್ಕಾಲಿಕ ಪರಿಹಾರವನ್ನು ನೀಡಿದ್ದಾರೆ. ಯಾಕಂದರೆ ಮಳೆಗಾಲದಲ್ಲಿ ಮಳೆ ನೀರು ನಿಂತಾಗ ವಾಹನ ಸವಾರಿಗೆ ಸಾಕಷ್ಟು ಕಷ್ಟ ಆಗ್ತಿತ್ತು. ವಾಹನಗಳನ್ನ ತೆಗೆದುಕೊಂಡು ಹೋಗಲು, ಅದರಲ್ಲೂ ದ್ವಿಚಕ್ರ ವಾಹನ ಸವಾರಿಗೆ ಸಾಕಷ್ಟು ಪ್ರಯಾಸ ಪಟ್ಟು ಹೋಗುವಂತಾಗ್ತಿತ್ತು. ಈಗ ನಮ್ಮ ಸುದ್ದಿವಾಹಿನಿಯಲ್ಲಿ ಈ ವರದಿ ಬಿತ್ತರವಾದ ಹಿನ್ನೆಲೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ತಾತ್ಕಾಲಿಕ ಪರಿಹಾರವನ್ನು ನೀಡಿದ್ದಾರೆ. ಈಗ ಏನು ಈ ತಾತ್ಕಾಲಿಕ ಪರಿಹಾರವನ್ನು ನೀಡಿದ್ದಕ್ಕೆ ಜನರು ಸಾಕಷ್ಟು ಹರ್ಷ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆಯಲ್ಲಿ ಸಂಚಾರ ಮಾಡುವಂಥ ಸವಾರರು ಸಾಕಷ್ಟು ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಈ ರಸ್ತೆ ಪೂರ್ತಿ ಹತ್ತಿಗೆಟ್ಟಿತ್ತು, ಈಗ ಮಾಡಿದ್ದಾರೆ, ಹೇಗೆ ಅನ್ನಿಸ್ತಿದೆ? ಇದು ಓಡಾಡ್ಲಿಕ್ಕೆ ಭಾಳ ರೋಡ್ ಖರಾಬಾಗಿತ್ತು. ಇದು ಉತ್ತರ ಕರ್ನಾಟಕದವ್ರು ಬಂದು ಏನು ಸುದ್ದಿವಾಹಿನಿ ಮಾಡಿದ್ರಿ, ಅದರ ಸಲುವಾಗಿ ಸ್ವಲ್ಪ ಜನರಿಗೆ ಓಡಾಡ್ಲಿಕ್ಕೆ ಈಗ ಒಳ್ಳೆ ರಸ್ತೆ ಆಗಿದೆ, ಅನುಕೂಲ ಆಗಿದೆ. ಇನ್ನು ಮುಂದೆ ಈಗ ಮಳೆಗಾಲ ಆದಮೇಲೆ ನೀರು ಭಾಳಷ್ಟು ನಿಂದಿರ್ತಾ ಇದ್ದು ಇಲ್ಲಿ. ಈಗೆಲ್ಲ ಸ್ವಚ್ಛ ಆಗ್ಯದ, ಸ್ವಲ್ಪ ಓಡಾಡ್ಲಿಕ್ಕೆ ಅನ್ನೋದು ಅನುಕೂಲ ಆಗ್ತಾ ಇಲ್ಲ. ಇಲ್ಲಿ ಭಾಳಷ್ಟು ಕೆಟ್ಟು ಹೋಗಿತ್ತಿದ್ದು ರಸ್ತೆ. ಇನ್ನು ಮುಂದೆ ಇದು ಡಾಂಬರೀಕರಣ ಆಗಬೇಕಂಥೇಳಿ ನಾ ಕೇಳ್ಕೊಡ್ತೀನಿ ಜನರ ಪರವಾಗಿ. ಹಾಗೂ ಈ ಉತ್ತರ ಕರ್ನಾಟಕ ಸುದ್ದಿವಾಹಿನಿದವ್ರು ಬಂದೇನು ನೀವು ಮಾಡಿದ್ರಿ, ಇದು ಭಾಳ ಧನ್ಯವಾದ. ನಮ್ಮ ಉತ್ತರ ಕರ್ನಾಟಕ ಸಂಪಾದಕರಿಗೂ ಸುದ್ದಿವಾಹಿನಿ ಮಾಡಿದಂಥ ಎಲ್ಲ ಸ್ಟಾಫ್ದವರಿಗೂ ನನ್ನ ಜನರ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇನ್ನೋರ್ವ ಸಾರ್ವಜನಿಕರಿದ್ದಾರೆ, ಬನ್ನಿ ಅವ್ರನ್ನೂ ಮಾತಾಡ್ಸೋಣ. ಸರ್, ಮಳೆಯಿಂದಾಗಿ ಸಂಪೂರ್ಣ ಹದಗೆಟ್ಟೋಗಿತ್ತು ರಸ್ತೆ, ಈಗ ಮಾಡಿದ್ದಾರೆ, ಹೇಗೆ ಅನ್ನಿಸ್ತಿದೆ ಅಂತ? ಮೊನ್ನೆ ನೀವು ನ್ಯೂಸ್ ಮಾಡಿದ ನಂತರ ಆಮೇಲೆ ಸೇಮ್ ಡೇ ಬಂದು ಎಲ್ಲ ಕಂಕರಗಳನ್ನು ಹಾಕಿ ಸ್ವಲ್ಪ ಮಾಡಿದ್ದಾರೆ. ಸ್ವಲ್ಪ ಅಂದರೆ ಸಣ್ಣ ಮಟ್ಟಿಗೆ ಆಗಿದೆ, ಇನ್ನೂ ಕಂಪ್ಲೀಟ್ ಆಗಬೇಕು. ಇದು ನಿಮ್ಮ ನ್ಯೂಸಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು, ಉತ್ತರ ಕನ್ನಡ ನ್ಯೂಸಿಗೆ. ನೀವು ನ್ಯೂಸ್ ಮಾಡಿದ ತಕ್ಷಣವೇ ಸೇಮ್ ಡೇ ಬಂದು ಮಾಡಿದ್ದಾರೆ, ಇಲ್ಲಾಂದರೆ ಇದಕ್ಕೆ ಮಾಡ್ತಿಲ್ಲ, ಯಾರೂ ನೋಡ್ತಿದ್ದಿಲ್ಲ. ಅದಕ್ಕೆ ಒಳ್ಳೆಯದು ಬಯಸಿ. ಇಲ್ಲಿ ಆಕ್ಸಿಡೆಂಟು ಭಾಳ ಆಗ್ತಾಯಿದ್ದು. ಇಲ್ಲಿ ಬ್ರೇಕ್ ಹೊಡಿಬೇಕಾಯ್ತು. ಒಬ್ಬರು ಎಷ್ಟೋ ಜನ ನೀರಲ್ಲಿ ಬಿದ್ದಿದ್ರು, ನಾವು ಕಣ್ಣಾರು ನೋಡಿದ್ದೀವಿ. ಅದು ಎಲ್ಲ ಚೆನ್ನಾಗಾಗ್ಯದ. ನಿಮಗೆಲ್ಲ ಥ್ಯಾಂಕ್ಸ್ ನಾವು ಹೇಳ್ತೀವಿ. ಇದಿಷ್ಟು ಇಲ್ಲಿನ ಸಾರ್ವಜನಿಕರ ಮಾತು. ಏನು ನೀವು ಈ ರಸ್ತೆಯ ಸಮಸ್ಯೆ ಬಗ್ಗೆ ಸುದ್ದಿ ಮಾಡಿದ್ರಿ, ನಮಗೆ ಸಾಕಷ್ಟು ಅನುಕೂಲವಾಗಿದೆ. ನಿಮ್ಮ ವರದಿಯನ್ನು ನೋಡಿ ಒಂದೇ ದಿನಕ್ಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬಂದು ಕೆಲಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಏನು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಏನು ಈ ರಸ್ತೆ ಸಮಸ್ಯೆಯನ್ನು ತಾತ್ಕಾಲಿಕ ಪರಿಹಾರ ನೀಡಿದರೆ ಆದಷ್ಟು ಶೀಘ್ರದಲ್ಲಿ ಇದಕ್ಕೆ ಡಾಂಬರೀಕರಣ ಮಾಡಿ ಏನು ರಸ್ತೆಯನ್ನು ಸುಸಜ್ಜಿತವಾಗಿ ನಿರ್ಮಾಣ ಮಾಡಿಕೊಡ್ಬೇಕನ್ನೋದು ಇಲ್ಲಿನ ಸಾರ್ವಜನಿಕರ ಒತ್ತಾಯ ಕೂಡ ಆಗಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಹೊನಗೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.